ನಾನು 10 ಕುಂಟೆ ಮಾರ್ತೀನಿ ಅಂತ ಹೋದರೆ 25,000 ರೂಪಾಯಿ ನಂಗೆ ಕೊಡ್ತೀಯಾ, 10,000 ರೂಪಾಯಿ ನಂಗೆ ಕೊಡ್ತೀಯಾ? ನಾನೇನೆ ನನ್ನ ಜಮೀನು ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ವಿ, ಎಷ್ಟು ಮನೆಗಳಿಗೆ ತಾಕಿ ತಿರ್ದ್ಬಿಟ್ಟಿದ್ದೀನೋ. ಬೇಕು ಒಂದು 5 ಕುಂಟೆ 15 ಕುಂಟೆ ಮಡಿ ಕೊಡ್ರಿ ಅಂತ ಒಬ್ಬರು ತಗೊಳ್ಳಿಲ್ಲ. ಅದು 25,000 ರೂಪಾಯಿ ನನಗೆ, ಅದು ಹೇಳೋದು ಇಲ್ಲ. 25,000 ರೂಪಾಯಿ ನನಗೆ, 28,000 ರೂಪಾಯಿ ನನಗೆ. ಲಾಸ್ಟು ಎಲ್ಲನೂ ನೀನೇ ಎಲ್ಲ ಅದೇನೋ ಇದು ಮಾಡಿಸ್ಕೊಂಡು ಎಲ್ಲ ತಗೊಬಂದು ನೀನೇ ಅಳತೆಗೆ ಹಾಕಿಸ್ಬಿಟ್ಟು ರೆಡಿ ಮಾಡಿದ್ರೆ ನಾವು ರಿಜಿಸ್ಟ್ರಿಗೆ ಬಂದು ಕಾಸು ಕೊಡ್ತೀವಿ. ಎಷ್ಟು ಆಟ ಆಡ್ಸವ್ರೆ. ಈ ಪರಿಸ್ಥಿತಿ ನಮ್ಗದೆ, ನಮ್ಮ ಕಷ್ಟ ಅದೇ, ನಾವು ತಗೋತಾ ಇದ್ವಿ ಅಷ್ಟೇ. ಅದೇ 25 ಕುಂಟೆ 25,000 ರೂಪಾಯಿ ನನಗೆ ಪರಿಸ್ಥಿತಿ ಅವಾಗಿದ್ದಿಲ್ಲ. 18 ಕುಂಟೆ ಕೊಟ್ಟೆ. ಇವತ್ತು 1 ಕೋಟಿ ಎಣ್ಸ್ಕೊತಾವ್ ನಾವು ತಗೊಂಡಿರೋನು. ಇವತ್ತು ನಾವು ಅದೇ ಇದ್ದರೆ ನಮ್ಗೆ ಎಷ್ಟು ಇದಿರೋದು? ಒಂದು 5 ಕುಂಟೆ ಮಾರೋಕ್ಕೆ ಎಷ್ಟು ಕಣ್ಣೀರು ಕುಡ್ದಿದ್ದೀವಿ. 2.5 ಲಕ್ಷ ರೂಪಾಯಿಗೆ ಎಂತೆಂಥ ಮಾತುಗಳು ಕೇಳ್ಬಿಟ್ಟಿದ್ದೀವೋ. ಯಾರಿಗೆ? ಬಡ್ಡಿ ಕೊಡೋರಿಗೆ 3 ರೂಪಾಯಿ ಬಡ್ಡಿ ಹಂಗೆ ಮನೆ ಬಾಗಿಲು ಕೊಟ್ಟಿದ್ರು 1 ತಿಂಗಳು 1-2 ತಿಂಗಳು ಲೇಟಾಗಿ ಹೋಗ್ಬಿಟ್ರೆ ಎಂತೆಂಥ ಮಾನೇನವಾಗಿ ಬೈದವರು, ಎಷ್ಟು ಮಾತುಗಳು ಬರ್ತಾರೋ ಅವೆಲ್ಲ ಕೇಳಿ ನಮಗೂ ಸಾಕಾಗದೆ. ಇವತ್ತೇನೋ 3 ಕಾಸು ಸಿಕ್ತು, ಕೊಟ್ಟಿದ್ದೀವಿ. ಮಡಿಕೊಳ್ಳೋರು ಮಡಿಕೊಳ್ಳಿ, ನಮ್ಮ ಕಷ್ಟ ಯಾರು ಇವಾಗ ನಮ್ಗೆ ಯಾರಿಗಾರ 1 ಲಕ್ಷ ಕೊಡೋರು ಇದ್ದಾರೆ, ಕೊಟ್ಟಿದ್ದೀವಿ, ನಾವು ತೀರಿಸ್ಕೊಂಡಿದ್ದೀವಿ. ನಮ್ಮ ಕಷ್ಟ ನಮ್ಗೆ ಬೇಕು, ಇವ್ರಿಗೆ ಬ್ಯಾಡ, ಇದು ವಿರೋಧ, ಇದು ಅಂತ ನಮಗೇನಿಲ್ಲ. ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ಆಯಿತು, ಇವತ್ತು ನಾವು ಕೊಟ್ಟಿದ್ದೀವಿ. ಗೆಯೋರಿಲ್ಲ, ನಾವು ಕೊಟ್ಟಿದ್ದೀವಿ. ಗಂಡಸ್ರು ಇದ್ರೆ ಏನ್ರಲ್ಲಿ ಯಾವ ದುಡಿಮೆ ಒಳಗೆ ಮಾಡ್ತಾರೆ? ಏನು ಯಾವ ಇದ್ರಲ್ಲಿ ಫಲವತ್ತಾಗಿದ್ರೆ ಯಾರೋ ಒಬ್ಬ ಬೋರ್ ಹಾಕ್ಸ್ಕೊಂಡು ದುಡಿಯೋರು ಗಂಡಸಿದ ದುಡಿಯೋನು. ಇಲ್ಲದೆ ಇರೋರೆಲ್ಲ ಏನು ಮಾಡೋದು? ಬೆಳೆ ಏನ್ರಲ್ಲಿ ಬೆಳೆ ಕೊಟ್ಟು ರಾಗಿ ಬೆಳೆನಾ? ಈಗ ಅದೇ ಈಗ ಯಾರೋ ಬೆಳೆಯೋರು ಮಾಡೋರು ಮಾಡ್ತಾವ್ರೆ, ಹುಳ ಮುಡಕ್ತಾರೆ, ಬೇಕಾದಂಗೆ ಮಾಡೋರೆಲ್ಲ ಮಾಡ್ತಾವ್ರೆ. ನಾವೆಲ್ಲ ತಂದು ಮಾಡೋಣ? ಬಡ್ಡಿ ಕಟ್ಟೋಕ್ಕಾಗಲ್ಲ. ನಮ್ಮ ಮನೇಲಿ ಗೇಯೋರು ಇಲ್ಲ, ನಾವು ಕೊಟ್ಟಿದ್ದೀವಿ. ನಮ್ಗೆ ಇಷ್ಟ ಆಯಿತು, ನಾವು ಕೊಟ್ಕೊಂಡು ಅಷ್ಟೇ. ಇವಾಗ ಏನು ಹೇಳ್ತಾರೆ? ಕೊಡೋರು ಕೊಡ್ಬೇಕಾ ಬೇಡವಾ? ಕೊಡೋರು ಅವ್ರ ಇಷ್ಟ. ಅವನೇನು ಅವ್ನ ಪಾಪ ಏನು ಅವನು ಕೊಡ್ರಿ ಎಲ್ಲರೂ ಅಂತ ಕೇಳ್ತಾ ಇಲ್ಲ. ಅವ್ರಿಗೆ ಶಕ್ತಿ ಇರೋರು, ಕಷ್ಟ ಇರೋರು ನನ್ನಂತವ್ರು ಕೊಟ್ಕೊಳ್ಳಿ, ಕೊಡದೆ ಇರೋರು ಮಡಿಕೊಳ್ಳಿ. ಈಗ ಬೇಡ ಬೇಡ ಅಂತ ನನ್ನಿಂದ ಅಂದವರೆಲ್ಲ ಹೋಗೋಗಿ ಮುಂದಾಗೆ ತಗೋತಾವ್ರೆ. ಇನ್ನೂ ನಾನು ದುಡ್ಡೇ ತಗೊಳ್ಳಿಲ್ಲ. ಬೇಡ ಅಂತಿದ್ದವರೆಲ್ಲ ಮುಂದಾಗೆ ತಗೊಬಂದ್ಬಿಟ್ಟವ್ರೆ. ಇವಾಗ ಏನು ಮಾಡ್ತೀರಿ? ಈಗ ನಿಮ್ಮ ಎದುರುಗಡೆ ನನ್ನ ಜೊತೆ ಸೇರಿದಾಗ ಬೇಡ ಅಂತಾರೆ, ನನ್ನ ಜೊತೆಲಿ ಇದ್ದಾಗ ಬೇಕು ಅಂತಾರೆ. ನೋಡಿ, ಹಂಗೆ 2 ಕಡೆಗೂ ಇರೋರು ಅವರೇ. ಅವ್ರವ್ರ ಇಷ್ಟ, ಅವ್ರವ್ರು ತಗೋತಾವ್ರೆ. ಅವ್ರ ಕಷ್ಟಗಳು ಅವ್ರವ್ರಿಗೆ ಅಷ್ಟೇನೆ. ಅವ್ರೇ ಅಷ್ಟ, ಅವ್ರಿಗೆ ಶಕ್ತಿಯಾಗವ್ರೆ, ಅವ್ರು ಮಾಡ್ಕೊಳ್ಳಿ ಅಷ್ಟು. ನಮ್ಗೆ ಅವ್ರು ಮಾಡೋದು ಬಿಡೋ ಅವೆಲ್ಲ ನಮ್ಗೇನು ಗೊತ್ತಿಲ್ಲ. 2006ರಲ್ಲಿ ಇದು ರೆಡ್ ಝೋನ್ ಅಂತ ಏನೋ ಅಲರ್ಟ್ ಆಯ್ತು ಅಲ್ಲ, ಅವಾಗ ಎಷ್ಟು ಏನಕ್ಕೆ ಅಂತ ರೆಡ್ ಝೋನ್ ಅಂತ ಮಾಡಿದ್ರು? ಅದೇ ಅಕ್ವೈರು ಅಂತ ತಂದರು, ಅಕ್ವೈರ್ ಆಯ್ತದೆ ಅಂತ ಮಾಡಿದ್ರು. ಆಮೇಲೆ ಏನೋ ಜನಗಳೆಲ್ಲ ಬೇಡ ಅಂತ ಅಂದರು ಅಂತ ಅಂದು 25 ಲಕ್ಷ ರೂಪಾಯಿ ನಂಗೆ ಆಯ್ತು, ಬೇಡ ಅಂದ್ರಂತೆ, ಬಿಟ್ರು. ಅದು ಹಂಗೆ ಉಳಿದೋಯ್ತು. ಅಷ್ಟು ವರ್ಷದಿಂದನೂ ಮಾಡಲಿಲ್ಲ. ವ್ಯಾಲ್ಯೂ ಇದೆ ಸಿಕ್ಕಲಿಲ್ಲ. ಬೇರೆ ಕಡೆ ಯಾರು ಬಂದು ತಗೊಳ್ಳೋರು ಯಾರು ಇಲ್ವಲ್ಲ, ಎಲ್ಲಿ ಸಿಗ್ತದೆ ವ್ಯಾಲ್ಯೂಷನು? ಅದೇ ಇವಾಗ ಆವಾಗ ಇಲ್ಲದೆ ಹೋಗಿದ್ದರೆ ಒಂದು 5 ಕುಂಟೆನೋ 10 ಕುಂಟೆನೋ ನಾವು ಕೊಟ್ಕೊಂಡು ರೈಟ್ ಇದ್ದು ಯಾರು ಇದಾಗಿದ್ದರೆ ನಮಗೂ ಒಂದೊಂದು 2 ಕುಂಟೆ 3 ಕುಂಟೆ ಉಳಿಯೋದು. ಹೇಳಿವೆ 25,000 ರೂಪಾಯಿ ನಂಗೆ ಅವ್ರ ಮನೆ ಬಾಗಿಲು ಹೋಗಿ ಹಂಗೆ ಬಿಟ್ಟು ಬರ್ಕೊಟ್ಟಂಗೆ ಆಯಿತು. ನಾವು ಅವ್ರು ಕೊಟ್ಟಂಗೆ ಇಸ್ಕೊಂಡು ಅಷ್ಟು ಕಷ್ಟ ಬಿದ್ದು ನಾವು ಮಕ್ಕಳು ಮದುವೆ ಮಾಡಿದ್ದೀವಿ. ಸರ್ಕಾರಕ್ಕಲ್ಲ, ಇಂಥ ರೈತರಿಗೆ, ನಿಮ್ಮ ಹಣ ಇರೋರಂಥವ್ರ ಮನೆಗೆ ಹೋಗಿ ಹಿಂಸೆ ಕೊಟ್ಟು ನಾವು ಒತ್ತಾಯ ಮಾಡಿ ಕೊಟ್ಟಂಗೆ ಬಲವಂತಾಗೆ.